ಬಿಗ್ ಬಾಸ್ನ ಸೆಲೆಬ್ರಿಟಿ, ಇನ್ನು ವಕೀಲ್ ಸಾಹೇಬ್ರು ಅಂತ ಹೇಳ್ತಾರೆ. ಆದ್ರೆ ಜನರ ಕಷ್ಟಗಳನ್ನ ಏಕಾಏಕಿ ಹೇಳ್ತಾರೆ ಅಂತಾರೆ. ಆದ್ರೆ ಈ ಮಧ್ಯೆ ಇವ್ರನ್ನ ವಿರೋಧ ಮಾಡೋರು ಸಹ ಇದ್ದಾರೆ. ಹಾಗಾದ್ರೆ ಫೈರ್ ಬ್ರ್ಯಾಂಡ್ ಆಗಿ ಇವ್ರನ್ನ ಪ್ರಶ್ನೆ ಕೇಳೋಣ, ಮುಖಾಮುಖಿಯಾಗಿ ಪ್ರಶ್ನೆ ಕೇಳೋಣ. ನಿಜಕ್ಕೂ ಸಹ ಇದೆಲ್ಲ ಸಮಾಜದ ಕಾಳಜಿನ, ಅವ್ರ ಹೈಪ್ಗೋಸ್ಕರನ? ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇತ್ತೀಚೆಗೆ ನೀವು ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಎಲ್ಲವೂ ಸಹ ನೀವು ಏನೇನು ಟಚ್ ಮಾಡ್ತಿದ್ರಿ ಸಮಾಜದಲ್ಲಿ ಎಲ್ಲವೂ ಸಹ ಸಾಫ್ಟ್ ಆಗಿ ಎಂಟರ್ಟೈನ್ಮೆಂಟ್ ಆಗಿದೆ. ಸರ್, ಎಲ್ಲಿ ಹಳೆ ಜಗದೀಶ್ ಅವ್ರು ಕಳೆದೋದ್ರ? ಸಮಾಜದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದವರು, ಹೋರಾಟ ಮಾಡ್ತಿದ್ದವರು ಈಗಲೂ ಮಾಡ್ತಾ ಇದೀವಲ್ಲ ಮೇಡಮ್. ಯಾವ ಥರ ಸರ್? ಈಗ ಮೊನ್ನೆ ನೋಡಿ, ಐ ಥಿಂಕ್ ಪ್ರಥಮ ಮೇಲೆ ಗಲಾಟೆ ಆಯಿತು. ನಾನು ಪ್ರಶ್ನೆ ಮಾಡಿದೆ ಅದನ್ನು. ಉಡುಪಿನಲ್ಲಿ ಲಾಕಪ್ ಡೆತ್ ಆಯಿತು. ನಾನು ಉಡುಪಿ SP ಗೆ ಫೋನ್ ಮಾಡಿ ಏನಾಗಿದೆ, ಡೆತ್ ಯಾಕಾಗಿದೆ ಅಂತಂದರು. ಅವ್ನು ನೋಡಿದ್ರೆ ಕೇರಳದಿಂದ ಬಂದು ಕೂಲಿ ಮಾಡೋಕ್ಕೆ ಬಂದಿದ್ದಂತೆ. ಯಾವುದೋ ಹೆಣ್ಮಗಳನ್ನ ಮುಟ್ಟಿದ್ದಕ್ಕೆ ಆ ಹೆಣ್ಮ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಉಡುಪಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಲಾಕಪ್ ಆಗಿದ್ರೆ ಬೆಳಗ್ಗೆ ನೋಡಿ ಸತ್ತೋಗಿದ್ದಾನೆ. ವಿ ಎಕ್ಸ್ಪೋಸ್ಡ್ ಇಟ್ಟು. ನಾನು ಇಲ್ಲಿ ಹಳೆ ಜಗದೀಶಲ್ಲೂ ಕಳೆದೋಗಿಲ್ವಲ್ಲ ಸರ್. ಈ ಹಿಂದೆ ನೀವು ಜನರಿಗೆ ಜಾಸ್ತಿ ಪರಿಚಯ ಆಗಿದೆ ಸೆಲೆಬ್ರಿಟಿ ಕೇಸಿಂದ, ಮಾಜಿ ಸಚಿವರೊಬ್ಬರ CD ಕೇಸಿಂದ. ಸಾಕಷ್ಟು ಆರೋಪ ಇದೆ, ದುಡ್ಡು ತಗೊಂಡ್ರು, ಸೈಲೆಂಟ್ ಆದ್ರು. ಅವಾಗೆಲ್ಲ ಸೆಕ್ಯೂರಿಟಿ ನಿಮ್ ಕೈಯಿಂದ, ಕೆಲವ್ರು ಹೇಳ್ತಾರೆ ನೀವೇ ಕೈಯಿಂದ ದುಡ್ಡು ಹಾಕಿದಿರಿ ಅಂತ, ಕೆಲವ್ರು ಹೇಳ್ತಾರೆ ನೀವು ಮನೆಗೆ ದುಡ್ಡು ತಗೊಂಡ್ರಿ ಅಂತ. ಯಾವ್ದು ಸತ್ಯ? ಈಗ ದುಡ್ಡು ತಗೊಂಡಿದ್ರೆ ಎಷ್ಟು ತಗೊಂಡಿದ್ರಿ ಅಂತ ಹೇಳ್ಬೇಕಲ್ಲ ಮೇಡಮ್. ಸುಮ್ಮನೆ ಬಾಯಿ ಇದೆ ಅಂತ ಏನೋ ಮಾತಾಡ್ಬಿಟ್ರೆ, ಈಗ ಕೊಟ್ಟವನು ಜಾರಕಿಹೊಳಿ ಹೇಳಿ ಏನು ಕೊಟ್ಟವನೇ ಅಂತ, ಕೊಟ್ಟರೋ ಜಾರಕಿಹೊಳಿನ ಕೊಡಬೇಕಲ್ವಾ. ಈಗ ಇಸ್ಕೊಂಡೆ ನನಗಂತೂ ಗೊತ್ತಿಲ್ಲ, ನಾನಂತೂ ಇಸ್ಕೊಂಡಿಲ್ಲ. ನನ್ನ ದುಡ್ಡೇ ಖರ್ಚಾಯಿತು, ಒಂದು 35 ಲಕ್ಷ. ಈಗ ಯಾರನ್ನ ಕೊಟ್ಟಿದ್ರೆ ಹೇಳ್ಸಿ, ನಾನೇನು ಬೇಡ ಅಂತ ಹೇಳ್ತಾ ಇಲ್ವಲ್ಲ. ಸೊ ನಮ್ಮ ಇಮೇಜು ಕ್ಲೀನಾಗಿದೆ. ಈಗ ಯಾರೋ ಆರೋಪ ಮಾಡ್ತಾರಂತೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್. ಸರ್, ಮಾತಿನ ಬಾಣವಂತೂ ಬಿಡ್ತೀರಿ, ಆದ್ರೆ ಕಾರ್ಯಗಳು ಎಷ್ಟರ ಮಟ್ಟಿಗಿವೆ ಮೇಡಮ್? ಒಂದಷ್ಟು ಜನ ಒಂದು 50-100 ಜನನೋ, 1000 ಜನನೋ ಇದಕ್ಕೆಲ್ಲ ಬಂದು ಫಂಡಿಂಗ್ ಮಾಡಿದ್ರೆ, ನಾನು ಎತ್ತುವಂಥ ಟಾಪಿಕ್ಗಳಿಗೆ ಫಂಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗುತ್ತೆ. ಈಗ ಕನಿಷ್ಠ ನಾನು ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಲ್ಲ, ದೇ ಶುಡ್ ಅಪ್ರಿಷಿಯೇಟ್. ಅದನ್ನು ಬೆನ್ನಂತೂ ತಟ್ಟಬೇಕು. ನೀವು ಅದನ್ನು ಮುಂದುವರಿಸ್ಬೇಕು ಅಂತಂದರೆ ನನಗೆ ಜೊತೆಲಿ ನಿಂತ್ಕೊಳ್ಬೇಕು, ಪ್ಲಸ್ ಅದಕ್ಕೆ ಫಂಡಿಂಗ್ ಮಾಡಿದ್ರೆ ಮಾಡ್ಬೋದು ಮೇಡಮ್. ಯಾಕೆ ಸರ್, ಮಾಜಿ ಸಚಿವರದು, ಮಾಜಿ CMದು ಅಷ್ಟೇ ಅಲ್ಲ, ಮುಖ್ಯವಾಗಿ ಸೆಲೆಬ್ರಿಟಿಗಳದೆಲ್ಲ CDಗಳು, ಅವ್ಯವಹಾರಗಳು ನಿಮ್ಮ ಹತ್ರನೇ ಬರುತ್ತೆ. ಯಾಕೆ ನೀವೇ ಆಯ್ಕೆ? ಮೇಡಮ್, ಒಳ್ಳೆ ಚೆನ್ನಾಗಿದ್ದಿಲ್ಲ. ದೇ ಫೀಲ್ ದಟ್ ಐ ಆಮ್ ಸೇಫ್ ಅಂತ. ಅವ್ರಿಗೆ ಸೇಫ್ ಅನಿಸುತ್ತೆ. ಆಮೇಲೆ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅನಿಸುತ್ತೆ. ಜೊತೆಯಲ್ಲಿ ನಾನು ಯಾರ ಹತ್ರನೂ ಡೀಲ್ ಮಾಡ್ಕೊಳಲ್ಲ ಅಂತ ಗೊತ್ತಿದೆ, ಅದಕ್ಕೆ ಜನ ಹುಡ್ಕೊಂಬರ್ತಾರೆ. ಈಗ ಮಾಧ್ಯಮದ ಹತ್ರ ಯಾಕೆ ಬರಲ್ಲ ಅಂತ ನೀವೇ ಪ್ರಶ್ನೆ ಮಾಡ್ಕೊಬೇಕು. ಮಾಧ್ಯಮದ ಹತ್ರ ಆ್ಯಕ್ಚುಲಿ ಬರಬೇಕಾದ್ರು ಅಲ್ಲೂ ಹೋಗಲ್ಲ, ಪೊಲೀಸ್ ಸ್ಟೇಷನ್ ರಕ್ಷಣೆ ಮಾಡೋರು ಅಲ್ಲೂ ಹೋಗಲ್ಲ, ಸರ್ಕಾರ ಹೇಳುತ್ತೆ ನಾವೆಲ್ಲ ನಿಮ್ಮ ರಕ್ಷಣೆ ಮಾಡಿ ಅಲ್ಲೂ ಹೋಗಲ್ಲ. ಜಗದೀಶ್ ಹತ್ರ ಯಾಕೆ ಬರ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಮಾಧ್ಯಮದ ಹತ್ರ ಖಂಡಿತ ಬರ್ತಾರೆ. ಮಾಜಿ CMದು CD ವಿಚಾರದಲ್ಲಿ ಇಂಜೆಕ್ಷನ್ಸ್ ತಗೊಳ್ಳೋದು, ನೀವೇ 2 ಡಬಲ್ ರೋಲ್ ಮಾಡ್ತಿದ್ದೀರಿ. ಒಂದ್ಸಲಿ CDನೂ ತಗೋತೀರಿ, ಇನ್ನೊಂದು ಕಡೆ ಹೋಗಿ ಇಂಜೆಕ್ಷನ್ ತಗೊಂಬಂದು ಬರ್ಕೊಡ್ತೀರಿ. ಸೊ ಮಾಧ್ಯಮ ಕಾನೂನಿಗೆ ಮಾತ್ರ ತಲೆ ಬಗ್ಗಿಸುತ್ತೆ, ಉಳಿದಿದ್ದು ಎಲ್ಲ ವಿಚಾರದಲ್ಲಿ ಫೈಟ್ ಕೊಡಿಸಿರೋದು ನಿಮ್ಮಂಥವ್ರೆ, ನಿಮ್ಮೇ ಸಹಪಾಠಿಗಳು. ಸರ್, ಮುಖ್ಯವಾಗಿ ಮತ್ತೊಂದು ವಿಚಾರ ಕ್ಲಾರಿಟಿ ಬೇಕಾಗಿದೆ. ಪ್ರಧಾನಿಗಳನ್ನು ಏಕವಚನ ಬೆಳೆಸ್ತೀರಿ, ಅಮೆರಿಕದ ಅಧ್ಯಕ್ಷರನ್ನ ಟ್ರಂಪ್ನ ಡಕಾಯಿತ ಅಂತೀರಿ, ರಾಹುಲ್ ಗಾಂಧಿ ವಿರೋಧ ಪಕ್ಷದ ಸರ್ವ ಪಾತ್ರಗಳನ್ನು ನಿರ್ವಹಿಸ್ತಾ ಇಲ್ಲ ಅಂತೀರಿ. ಎಲ್ಲ ಸ್ಥಾನಗಳು, ಎಲ್ಲ ಸಮಾಜದಲ್ಲಿ ಯಾವ್ಯಾವುದು ಪೊಸಿಷನಲ್ ಪಾಯಿಂಟ್ ಅಂತಿದೆಯಾ ಎಲ್ಲರನ್ನೂ ಸಹ ಏಕವಚನ ಬೆಳೆಸ್ತೀರಿ, ಬೈತೀರಿ. ಎಷ್ಟರ ಮಟ್ಟಿಗೆ ಸರಿ? ಏನು ಸಂದೇಶ ಕೊಡ್ತಿದ್ದೀರಿ? ನಿಮ್ಮನ್ನ ನೋಡಿ ಎಲ್ಲರೂ ಮಾತಾಡಿದ್ರೆ? ಮೇಡಮ್, ಯಾರೂ ಮಾತಾಡ್ತಾ ಇಲ್ಲ. ಮಾತಾಡಲಿ ಅಂತ ಹೇಳ್ತಾ ಇದ್ದೀನಿ, ಯಾರೂ ಮಾತಾಡ್ತಾ ಇಲ್ಲ. ಮಾತಾಡಬೇಕು ಮೇಡಮ್. ಮಾತಾಡು ಮಲ್ಲಿಗೆ ಅಂತ ಒಂದು ಹಾಡಿದೆ. ಜನ ಪ್ರಶ್ನೆ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ. ಎಲ್ಲರೂ ಮೌನವಾಗಿದ್ದರೆ ಕಿಮ್ ಜಾಂಗ್ ಹತ್ರ ಡಿಕ್ಟೇಟರ್ಶಿಪ್ ಆಗಿಬಿಡುತ್ತೆ. ನಮ್ಮ ದೇಶ ಡಿಕ್ಟೇಟರ್ಶಿಪ್ಗೆ ಹೋಗಬಾರ್ದು ಅಂತ ಒಂದೇ ಒಂದು ಕಾಳಜಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಏಕವಚನ ಬಳಸ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ದೊಡ್ಡ ಕಾರಣ ಇದೆ. JP-77 ಎಮರ್ಜೆನ್ಸಿನಲ್ಲಿ ಜಯಪ್ರಕಾಶ್ ನಾರಾಯಣ ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ. JP ಹೇಳ್ತಾನೆ ಇನ್ಸ್ಪೆಕ್ಟ್ರಿಗೆ ಸಲ್ಯೂಟ್ ಹೊಡಿಯೋ ಅಂತ. ಕಾರಣ ಕೇಳ್ತಾನೆ ಇನ್ಸ್ಪೆಕ್ಟ್ರ್, ನಾನೇ ನಿಂಗೆ ಸಲ್ಯೂಟ್ ಹೊಡಿಬೇಕಂತ. ಸಂವಿಧಾನದಲ್ಲಿ ನಾನು ರಾಜ, ನೀನು ರಾಜ್ಯದ ಸೇವಕ, ಅಂದರೆ ಪಬ್ಲಿಕ್ ಸರ್ವೆಂಟು, ಹಂಗಾಗಿ ನನಗೆ ನೀನು ಸಲ್ಯೂಟ್ ಹೊಡಿಲೇಬೇಕು ಅಂತಾನೆ. ಆ ಕಾನೂನನ್ನ ಅರ್ಥ ಮಾಡ್ಕೊಂಡಂಥ ಒಬ್ಬ ಇನ್ಸ್ಪೆಕ್ಟ್ರು JPಗೆ ಸಲ್ಯೂಟ್ ಹೊಡೆದು ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಥ ಮಹತ್ವವುಳ್ಳಂಥ ದೇಶ ಇದು. ಆಮೇಲೆ ನಮಗೆ 360 ವರ್ಷ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಷ್ಟು ಈಸಿಯಾಗಿ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. 360 ವರ್ಷ ಗುಲಾಮ್ಗಿರಿ ಮಾಡಿ, ಹೋರಾಟವನ್ನು ಮಾಡಿ, ಇಂಕಲಾಬ್ ಜಿಂದಾಬಾದ್ ಹೇಳಿ ನಗುನಗ್ತಾ ನೇಣಿಗೆ ಕತ್ತನ್ನು ಕೊಟ್ಟು, ಪ್ರಾಣವನ್ನು ಬಿಟ್ಟು, ಮಾನವನ್ನು ಬಿಟ್ಟು ಸಿಕ್ಕಂಥ ಈ ಒಂದು ಸ್ವತಂತ್ರ ಭಾರತವನ್ನು 78 ವರ್ಷಗಳಲ್ಲಿ 3 ಬಟ್ಟೆ ಮಾಡಿದ್ದಾರೆ ಇವರು ಅಂತಂದರೆ, ನಿಮ್ಮ ಪ್ರಕಾರ ಇವ್ರಿಗೆ ಮರ್ಯಾದೆ ಕೊಡಬೇಕು ಅಂತಂದರೆ ನನಗಂತೂ ಆಶ್ಚರ್ಯ ಆಗುತ್ತೆ ಮೇಡಮ್. ಇಲ್ಲ ಸರ್, ನೀವು ಎಲ್ಲವನ್ನ ತಿಳಿದವರು. ಸಂವಿಧಾನದಲ್ಲಿ ಎಲ್ರಿಗೂ ಸಮಾನತೆ ಇದೆ, ಗೌರವ ಇದೆ, ಎಲ್ಲವನ್ನ ಕೊಡಬೇಕು, ಡಿಸಿಗ್ನೇಷನ್ಗಳ ಘನತೆಯನ್ನು ಕಾಪಾಡಬೇಕು ಅಂತ. ಜಗದೀಶ್ ಅವರು ತಿಳಿದು ಕೆಲವು ಪ್ರಕರಣಗಳ ಮಾಹಿತಿ ತಿಳಿದು ಏಕವಚನ ಬಳಸ್ತಿರ್ಬೋದು. ಅವರ ಪ್ರೇರಣೆ ತಗೊಂಡು ರಸ್ತೆಗೂ ಅದೇ ಆದರೆ ಮೇಡಮ್, ತಪ್ಪು ಮಾಡಿದಾಗ ಮಾತ್ರ ನಾವು ಪ್ರಶ್ನೆ ಮಾಡ್ತೀವಿ, ನಮ್ಮ ಜನ ಪ್ರಶ್ನೆ ಮಾಡ್ತಾರೆ.
ಆ ತಪ್ಪುಗಳನ್ನು ಮಾಡದಿದ್ದಾಗ ನೋಡ್ಕೊಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳ ಕೆಲಸ, ನಮ್ಮ ಐ ಥಿಂಕ್ ನಮ್ಮ ಅಧಿಕಾರಿಗಳ ಕೆಲಸ. ಇಬ್ಬರು ತಪ್ಪು ಮಾಡಿದ್ರೆ ಏನು ಮಾಡಬೇಕು ಮೇಡಮ್ ನಿಮ್ಮ ಪ್ರಕಾರ? ನಾವಂತೂ ಅವ್ರಿಗೆ ಆರ್ತಿ ಎತ್ತಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಟ್ಯಾಕ್ಸಿಂದ ಸರ್ಕಾರಗಳು ನಡೀತದೆ, ನಮ್ಮ ಓಟಿಂದ ಸರ್ಕಾರಗಳು ಫಾರ್ಮ್ ಆಗುತ್ತೆ. ಈಗ ಒಬ್ಬ ನಿಮ್ಮಂಥವ್ರು 1-2 ಓಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗುತ್ತೆ, ರಾಜ್ಯ ಸರ್ಕಾರ ಆಗುತ್ತೆ. ನೀವು 2 ಸರ್ಕಾರಗಳನ್ನು ರಚಿಸುವ ಶಕ್ತಿ ಉಳ್ಳಂಥವರು ನಮ್ಮ ಓಟಿನಿಂದ. ನಾವು 24 ಗಂಟೆ ಟ್ಯಾಕ್ಸ್ ಕಟ್ಟೋದ್ರಿಂದ 2 ಸರ್ಕಾರ ನಡೀತದೆ. ಇಷ್ಟು ಪವರ್ಫುಲ್ ವ್ಯಕ್ತಿಗಳನ್ನು ಮೌನ ಮಾಡ್ತಾರೆ ಅಂತಂದರೆ ಮಾತಾಡಿಸ್ಬೇಕಾದ್ದು ನನ್ನ ಕೆಲಸ. ಮಾತಾಡಿಸ್ತಾ ಇದ್ದೀನಿ, ಮಾತಾಡ್ತಾರೆ ಇನ್ಮೇಲೆ. ರೆಡಿನಾ ಸರ್? ಹಾಗಾದ್ರೆ ವಿರೋಧಿಗಳನ್ನ ಎದುರಿಸಕ್ಕೆ ಎಷ್ಟು ಕೇಸ್ ಇದೆ? ಮೇಡಮ್ ಆಲ್ರೆಡಿ ಎದುರಿಸಿ 3 ಸತಿ ಜೈಲ್ಗೆ ಹೋಗಿದ್ದೀವಿ. ಇನ್ನೇನು ಬೇಕು ಮೇಡಮ್? ಕೇಸ್ ಎಷ್ಟಿದೆ ಸರ್? ಎಷ್ಟು ಜನ ಇರಲಿ ಮೇಡಮ್, ವಿ ಡೋಂಟ್ ಕೇರ್. ಏನು ನಾನೇನು ದರ್ಶನ್ ಥರ ಭಯ ಬೀಳಕ್ಕಾಗತ್ತಾ ಅಥವಾ ಡಿ ಕೆ ಶಿವಕುಮಾರ್ ಥರ ಅಳಕ್ಕಾಗತ್ತಾ ಜೈಲ್ಗೆ ಹೋಗ್ಬಿಟ್ಟು? ಸರ್ 3 ಜನದ ಹೆಸರು ಹೇಳ್ತೀನಿ. ಎಲ್ಲ ಜನರುಗಳದ್ದು ಬೇಡಿಕೆ ಇದೆ. ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿಗಳದ್ದು ಯಡಿಯೂರಪ್ಪ, ಕುಮಾರಸ್ವಾಮಿ. ಯಾರು ಫೇವ್ರೇಟ್? ನನಗೆ ಯಾರು ಫೇವ್ರೇಟ್ ಇಲ್ಲ ಮೇಡಮ್, 3 ಜನ ಫೇವ್ರೇಟೇ. ಒಂದ್ಸತಿ ಕುಮಾರಣ್ಣನ ಒಂದು ಸಿ ಎಮ್ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದ ನಾನು ನಿಜವಾಗ್ಲೂ ಅವರ ಫಾಲೋವರ್ ಆಗಿದ್ದೆ. ಯಡಿಯೂರಪ್ಪ ಅವರು ಅಂಥ ಒಂದು ಕಾಡಿಂದ ಬಂದು ಏನು ಓದಿಲ್ದಿರ ಒಂದು ಬಡತನದಿಂದ ಬಂದು ಆಯಪ್ಪ ಆದಾಗ ಸಿ ಎಮ್ ಆದಾಗ ನಮಗೆ ಒಂದು ದೊಡ್ಡ ಭರವಸೆ ಇತ್ತು. ಸಿದ್ದರಾಮಯ್ಯ ವರ್ಷ ಕಾಡಿಂದ ಬಂದಂಥ ಒಬ್ಬ ಕುರುಬ ಜನಾಂಗದ ವ್ಯಕ್ತಿ ಆಡಿದಾಗ ನಮ್ಗೆ ಖುಷಿ ಆಗ್ತು. ಬಟ್ ಹೋಗ್ತಾ ಹೋಗ್ತಾ ರಾಜರ ಕೂದೆ ಕತ್ತರೆ ಆದಾಗ ನಮಗೂ ಬೇಸರ ಆಗುತ್ತೆ ಮೇಡಮ್. ಸರ್ ಹೌದು, ನೀವು ಹೇಳಿದ್ರಿ ಕೆಲವೊಂದು ಆಡಳಿತ ಲೋಪಗಳನ್ನು ಕತ್ತೆಗೊಳಿಸ್ಬಿಟ್ರಿ. ಅಕ್ಸೆಪ್ಟಬಲ್. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಲೋಪ ಇಲ್ವಾ? ಯಾಕೆ ಅಂದರೆ ಎಲ್ಲರೂ ಹೇಳ್ತಿದ್ದಾರೆ ಮುಂದಿನ ನಿಮ್ಮ ರಾಜಕಾರಣ ಹಾದಿಗೆ ಈಗಲೇ ಬುನಾದಿ ಹಾಕೋತಾ ಇದ್ದೀರಿ, ಬೇಕಾಗಿರೋ ಲೀಡರ್ಗಳನ್ನ ಸಾಫ್ಟಾಗಿ ನಡೆಸ್ಕೋತಿದ್ದೀರಿ ಅಂತ. ಹೌದಾ ಮೇಡಮ್? ಯಾಕೆ ಆಗಬಾರ್ದು ಅಂತ. ಈಗ ನನಗೆ ಕಾಂಗ್ರೆಸ್ಸಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಂಡು ನಾಳೆ ದಿವಸ ಕಾಂಗ್ರೆಸ್ಸಿಂದ ಸಿ ಎಮ್ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಬೇಕಾದವ್ರನ್ನ ರೆಡ್ ಕಾರ್ಪೆಟ್ ಹಾಕಲೇಬೇಕು ಮೇಡಮ್. ನಾನು ಆಗ್ತಾ ಇದ್ದೀನಿ, ನಾನು ರಾಜಕೀಯ ಮಾಡ್ತಾ ಇದ್ದೀನಿ 100%. ಒಂದು ಫೇವ್ರೇಟ್ ಫೇಸು, ಇನ್ನೊಂದು ಎದುರಿಸೋ ಫೇಸ್, 2 ಫೇಸಾ ಸರ್? ಮೇಡಮ್ ಇಲ್ಲಿ ಧಮ್ಕಿ ಕೊಟ್ಟಿಲ್ಲ ಅಂದ್ರೆ ರಾಜಕೀಯನ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಧಮ್ಕಿನೂ ಹಾಕ್ತೀರಿ, ಕೈಯೂ ಮುಗಿತೀರಿ? ಅಲ್ಲ, ಜನರಿಗೆ ಕೈ ಮುಗಿತೀವಿ, ರೋಲ್ ಕಾಲ್ಗಳಿಗೆ ಕ್ರಿಮಿನಲ್ಗಳಿಗೆ ಧಮ್ಕಿ ಅಂತ ಹಾಕ್ತೀವಿ. ಹಳೆ ಕೇಸ್ನ ರೀಕಾಲ್ ಮಾಡ್ಕೊಳ್ಳೋಣ ಸರ್. 51 ಜನ IPSಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ರಿ, ದೊಡ್ಡ ಹೋರಾಟ ಮಾಡಿದ್ರಿ. ಕೆಲವರು ಹೇಳ್ತಾರೆ ಇವತ್ತಿಗೂ ಅದೆಲ್ಲವೂ ಟ್ರ್ಯಾಪು, ಅದೆಲ್ಲವೂ ಸಹ ಒಂದು ಗೇಮಿಂಗ್ ಮಾಡಿದ್ರು ಅವರು ಅಂತ. ಆಕ್ಚುಲಿ ರಿಯಲ್ ಏನು ಸರ್? ಅಲ್ಲ, 100% ಗೇಮಿಂಗ್ ಅವರೆಲ್ಲ ಪಾನ್ಸು ನಾನು ಯೂಸ್ ಮಾಡಿಕೊಂಡೆ. ಹೆಂಗೆ ಸರ್? ಹೆಂಗೆ ಅಂತಂದರೆ ಮೇಡಮ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಜನ ಮಾತಾಡ್ಸೋಕ್ಕೆ ಭಯ ಬೀಳ್ತಾರೆ. ಅಂಥದ್ರಲ್ಲಿ 2010ರಲ್ಲಿ ಇವತ್ತಿಂದ 14 ವರ್ಷಗಳ ಹಿಂದೆ ನಾನು ಅವರ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ ಅಂತಂದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟೆ. IPSಗಳು ಸಹ ನಮ್ಮಂಗೆ ಮನುಷ್ಯರು, ಒಂದು ಅಧಿಕಾರ ಕೊಟ್ಟಿರ್ತಾರೆ, ತಪ್ಪು ಮಾಡಿದಾಗ ಅವ್ರನ್ನೂ ಕೂಡ ತಗಲಾಕ್ಬೋದು ಗೋಡೆಗೆ ಅಂತ ಒಂದು ಮೆಸೇಜ್ ಕೊಟ್ಟೆ ಮೇಡಮ್. ನನ್ನ ರಾಜಕೀಯ ಬೆಳವಣಿಗೆ ಮೇಡಮ್ ಅದು. ರಾಜಕೀಯ ಆಯಿತು, ಪೊಲೀಸ್ ಆಯಿತು, ಡಿಪಾರ್ಟ್ಮೆಂಟ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಮುಗೀತು. ನೆಕ್ಸ್ಟು ಜ್ಯೋತಿಷ್ಯ ಬೇರೆ ಹೇಳಿದಿರಿ ಮೊನ್ನೆ. ಜ್ಯೋತಿಷ್ಯ ಕಲ್ತಿದ್ರಾ ಸರ್? ಆ ಥರ ಏನಿಲ್ಲ. ಅರವಿಂದ್ ಕೇಜ್ರಿವಾಲ ಜೈಲಲ್ಲಿ ಇದ್ದು ಸುಮಾರು 7-8 ತಿಂಗಳಾಗೋಗಿತ್ತು. ಅವನನ್ನು ಬಿಡಿಸ್ಬೇಕು ಅಂತ ಪಣ ತೊಟ್ಟಿದ್ದೆ. ಅಲ್ಲಿ ಡೆಲ್ಲಿಲಿ ಒಂದು ಟೀಮ್ ಕೆಲಸ ಮಾಡ್ತಾಯಿತ್ತು, ಇಲ್ಲಿ ನಾವು ಕೂಡ ಟೀಮ್ ಕೆಲಸ ಮಾಡ್ತಾಯಿದ್ವಿ. ಯಾವುದೋ ಒಂದು ವಿಚಾರಕ್ಕೆ ಕೊಡೋದು ತಗೊಳೋದು ಬಂತು. ಅರವಿಂದನ್ನ ಕೊಡಿ, ಇನ್ನೊಬ್ಬರನ್ನ ಬಿಟ್ಬಿಡ್ತೀವಿ ಅಂದರೆ ನಾವು ಬಿಟ್ಟರೆ ಅವ್ರು ಕೊಟ್ಟರು ಮೇಡಮ್. ಅದು ಹೇಗೆ ಸರ್ ಐ ಪ್ರೊಫೈಲ್ ಕೇಸ್? ಮತ್ತೊಂದ್ಸಲಿ ಕೇಳ್ತಿದ್ದೀನಿ, ಅದು ಹೇಗೆ ಐ ಪ್ರೊಫೈಲ್ ಕೇಸ್ಗಳು ನಿಮ್ಮನ್ನೇ ಹುಡುಕ್ತಿದೆ? ಯಾಕೆ ಅಂದರೆ ಇಲ್ಲೆಲ್ಲ ನಿಮ್ಮಷ್ಟೇ ಪ್ರಸಿದ್ಧರು, ಇನ್ನೂ ಸುಪ್ರಸಿದ್ಧರು ಎಲ್ಲರೂ ಇದ್ದಾರೆ ಅಡ್ವೊಕೇಟ್ಸ್ಗಳು. ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡ್ತಿದ್ದಾರೆ ಮೇಡಮ್? ಕೋಟ್ ಹಾಕ್ಕೊಂಡು ಲೈಸೆನ್ಸ್ ಇಟ್ಟಿದ್ದು ಮಾತ್ರಕ್ಕೆ ನಾವು ಕೇಸುಗಳನ್ನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ವಿ ಶುಡ್ ಬಿ ಮೋರ್ ದೆನ್ ಅಡ್ವೊಕೇಟ್ ಅಂತ ಹೇಳ್ತೀನಿ. ಈ ರೀತಿ ನೇರ ಪ್ರಶ್ನೆಗಳೇ ನಿಮಗೆ ಅಟ್ಯಾಕ್ ಮಾಡೋ ಥರ ಮಾಡ್ತು, ಭಯ ಇಲ್ವಾ? ಮೇಡಮ್, ಭಯ ಅನ್ನೋದನ್ನು ಅವರು ಅಟ್ಯಾಕ್ ಮಾಡೋರಿಗೆ ಕೇಳ್ಬೇಕು ಮೇಡಮ್, ನನಗೆ ಯಾಕೆ ಭಯ ಮೇಡಮ್? ಸರ್ ಎಷ್ಟೇ ಕೋಪ ಇರ್ಬೋದು, ಎಷ್ಟೇ ಆರೋಪಗಳಿರ್ಬೋದು, ಮನೆಗೆ ವಾಪಸ್ ಬಂದಾಗ 3 ಜನದ ಮುಖ ನೋಡಿದಾಗ ಅವ್ರ ಅನ್ಸೇಫ್ಟಿ ವಿಚಾರ ಬಂದಾಗ ಏನು ನೀವು ಪರ್ಸ್ನಲಿ ಏನು ಸೇಫ್ಟಿ ತೊಗೊಂಡಿದ್ದೀರಿ? ನಂತರ ಬೇಕಾದ ರಕ್ಷಣೆ ಇದೆ ಮೇಡಮ್. ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸರು ಇರ್ಬೇಕಾದ್ರೆ ನಾವು ಯಾಕೆ ಭಯ ಬೀಳ್ಕೊಂಡು, ಅವರೇ ದೊಡ್ಡ ರಕ್ಷಕರು ನಮಗೆ. ಹಂಗಾಗಿ ನನಗೇನು ಆ ಥರ ಭಯ ಇಲ್ಲ ಮೇಡಮ್. ಒಂದು ಕಡೆ ನಾನು ಸೋಷಿಯಲ್ ವಿಚಾರ ಮಾತಾಡ್ತೀನಿ ಅಂತ ನೀವು ಎದ್ದು ನಿಂತಿದ್ದೀರಿ, ಮತ್ತೊಬ್ರು ಯಾರೋ ನಾನು ಸಾಹಿತಿ ಅಂತ ಹೇಳ್ಕೊಂಡು ಅವ್ರು ಎದ್ದು ನಿಂತಿದ್ದಾರೆ. ಸೊ ಇಬ್ಬರದು ಫೈಟ್ ಜೋರಾಗಿದೆ, ಏಕವಚನ ಈಗಾಗಲೇ ಪೀಕ್ಗೆ ಹೋಗಿದೆ. ಜನ ಅದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ, ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ಮೇಡಮ್, ಎರಡನ್ನೂ ನಾವು ಬಳಸ್ಕೊಂಡಾಗ ಮಾತ್ರ ಒಬ್ಬ ಲೀಡರ್ ಆಗ್ತೀವಿ. ಯಾಕಂದರೆ ಒಬ್ಬ ಲೀಡರ್ ಆಗಬೇಕು ಅಂದರೆ, ಒಬ್ಬ CM ಆಗಬೇಕಾದ್ರೆ ಒಂದಷ್ಟು ಜನ ನಮ್ಮನ್ನು ಹೊಗಳಿ ನಮ್ಮನ್ನು ಎಲ್ಲೋ ಒಂದು ಕಡೆ ಲೀಡ್ರ್ ಅಂತಾರೆ, ಇನ್ನೊಂದು ಕಡೆ ಕೆಲವು ಬೊಗಳೋ ನಾಯಿಗಳು ಸಹ ಇರ್ತವೆ. ಬೊಗಳೋ ನಾಯಿ ಬೊಗಳ್ಕೊಂಡ್ಲಿ ಅವರು ಕೂಡ ಮಾರ್ಕೆಟಿಂಗೇ ಮಾಡ್ತಿರೋದು. ನನಗೆ ಅದು ಕೂಡ ಬೇಕಾಗಿದೆ. ಎಲ್ಲರೂ ನನ್ನನ್ನು ಹೀರೋ ಥರ ನೋಡಲ್ಲ, ಕೆಲವರು ವಿಲನ್ ಥರ ನೋಡಬೇಕಾಗುತ್ತೆ. ಆ ವಿಲನ್ಗಿರಿಯಲ್ಲೂ ಕೂಡ ನನ್ನ ಮೈಂಡಲ್ಲಿ ನಾನೇ ಇರಬೇಕು. 100% ಕರ್ನಾಟಕದ 6 ಕೋಟಿ ಜನರ ತಲೆ ನಾನು ಇರಬೇಕು. ಕೆಲವ್ರ ಮೈಂಡಲ್ಲಿ ವಿಲನ್ ಆಗಿರ್ತೀನಿ, ಕೆಲವ್ರ ಮೈಂಡಲ್ಲಿ ಹೀರೋ ಆಗಿರ್ತೀನಿ. ಐ ಥಿಂಕ್ ಬೋತ್ ಐ ಎಂಜಾಯ್. ಸರ್ ಇತ್ತೀಚೆಗೆ ಪೋರ್ಟ್ರೈಟ್ ಬೇರೆ ಥರನೇ ಆಗಿದೆ, ನೀವು ತುಂಬ ಜಾಲಿ ಮನುಷ್ಯ ಹೀಗೆ ಹಾಗೆ ಅಂತ. ಆದರೆ ಅಪ್ಡೇಟ್ ಚೆನ್ನಾಗಿ ಹೇಳ್ತೀರಿ. ಅಧ್ಯಕ್ಷರು ಗುಡ್ ಹಾಕ್ಸ್ಕೊಂಡಿದ್ದು ಸುಳ್ಳು,
ಯೋಗಿ ಅವರು ಬುಲ್ಡೋಸರ್ ಹಾಕಿದ್ದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು. ಯಾವ ಟೈಮಲ್ಲಿ ಅಪ್ಡೇಟ್ ಇದೆಲ್ಲ ಸುಮ್ಮನೆ ಕೇಳ್ಕೊತಾ ಇರೋದಾ ಇಲ್ಲ ಟೀಮ್ ಇಟ್ಟಿದ್ದೀರಾ ಅದಕ್ಕೆ? ಇದು ಕೇಳಿ ಹೇಳೋವಂಥ ವಿಚಾರ ಅಲ್ಲ, ಇದನ್ನು ತನಿಖೆ ಮಾಡಿ ತಿಳ್ಕೊಂಡು ಮಾಡಬೇಕಾದಂಥ ವಿಚಾರ. ಸೊ ನಮ್ಮದೇ ಆದಂಥ ಸಿಂಡಿಕೇಟ್ಸ್ ಇದೆ, ನಮ್ಮದೇ ಆದಂಥ ಐ ಥಿಂಕ್ ಶ್ಯಾಡೋ ವರ್ಕಿಂಗ್ ಟೀಮ್ಸ್ ಇದೆ, ಮಾಡ್ತಾಯಿದ್ದೆ. ನಿಮಗೆ ಸ್ಯಾಟಿಸ್ಫೈಡ್ ನೀಡಿದಂತಹ ಹೈ ಪ್ರೊಫೈಲ್ ಕೇಸ್ ರಾಜ್ಕುಮಾರ್ ಪಾಟೀಲ್ ಕೇಸ್ ಇರಬಹುದು, ಬೇರೆ ಬೇರೆ ಕೇಸ್ಗಳು ಯಾವುದು ಚಾಲೆಂಜಿಂಗ್ ಅನ್ಸಿದ್ದು ಯಾವ್ಯಾವುದು? ಎಲ್ಲ ಚಾಲೆಂಜಿಂಗ್ ಮೇಡಮ್. IPS ರವಿ ಡಿ ಚನ್ನಣ್ಣ ಅವರಂತೂ ಆ ಒಬ್ಬ IPS ಆಫೀಸರ್ನ ಹಣೆ ಬರನ ಬೀದಿಗಿಟ್ಟಿದ್ದು ದೊಡ್ಡ, ಅವತ್ತು ಅವ್ರಿಗಿದ್ದಂಥ ಫ್ಯಾನ್ ಬೇಸ್ ಆಗಿರ್ಬೋದು ಅಥವಾ ಅವ್ರು ಹಿಡ್ಕೊಂಡು ಮಾಡಿದಂಥ ಮೈಕ್ಳಿರ್ಬೋದು, ಭಾಷಣ ಆಗಿರ್ಬೋದು, ಒಬ್ಬ ಹೈ ಪ್ರೊಫೈಲ್ ಒಂದು ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ ಆಗಿರ್ಬೋದು, ಅವನನ್ನು ಬೀದಿಗೆ ಎಳೆದು ಅವನ ಎಕ್ಸ್ಪೋಸ್ ಮಾಡೋದು ತುಂಬ ದೊಡ್ಡ ಕೆಲಸ ಆಗಿತ್ತು. ನಮ್ಮ ಇದಕ್ಕೆ ಸ್ವಲ್ಪ ನಮ್ಮ ಕೆಲವು ವಕೀಲರು ಜೊತೆಲಿ ಸೇರಿಕೊಂಡ್ರು. ಇಟ್ ವಾಸ್ ಎ ವೆರಿ ಕಿಕ್ ಅನಿಸುತ್ತೆ. ಒಂದು ಎಲ್ಲೋ ಒಂದು ಕಡೆ ಸೋತರು ಅಂತಂದರು, ಬಟ್ ನಾನು ಅದನ್ನು ಕಿಕ್ ಅಂತ ತಗೊಂಡು ಮತ್ತೆ ಮರುಕಳಿಸಿದೆ. ಮೇಡಮ್ ಬೈಯೋದಂತಲ್ಲ ಮೇಡಮ್, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಲಿ, ಬೇಕಾದ್ರೆ ಅವರ ಅವರ ಒಂದು ಲಕ್ಕಿ ಫೇಸಿಂದ ಬೇಕಾದ್ರೆ ಮೇಲಕ್ಕೆ ಹೋಗಲಿ, ದಂಧೆ ಮಾಡೋ ಯಾರೇ ಆಗಿರೂ ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು ಮೇಡಮ್. ಇನ್ಫಾರ್ಮೇಷನ್ ಈಸ್ ಮನಿ, ಇನ್ಫಾರ್ಮೇಷನ್ ಈಸ್ ಪವರ್ ಅಂತ ನನಗೆ ಗೊತ್ತಿದೆ ಮೇಡಮ್. ಸರ್ ಇಷ್ಟೆಲ್ಲ ಮಾತಾಡ್ತಿದ್ದೀರಿ ಅಂದರೆ ಇತ್ತೀಚೆಗೆ ಒಂದಷ್ಟು ಜನ ಹೇಳ್ತಿದ್ರು 100 ಕೋಟಿ ಒಡೆಯರು ಆದರೂ ಸಿಂಪಲ್ ಲಿವಿಂಗ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ 100 ಕೋಟಿ ಇದೆಯಾ ಸರ್? ಮೇಡಮ್ ಅದನ್ನು ನಮ್ಮ ಆರ್ಥಿಕತೆ, ನಮ್ಮ ಪ್ರೈವೇಸಿನ ಡಿಸ್ಕ್ಲೋಸ್ ಮಾಡಿದ್ರೆ ಎದುರಾಳಿಗಳು ಅದನ್ನು ಬಂಡವಾಳಾಗಿ ಯೂಸ್ ಮಾಡ್ಕೊಂತ ನನ್ನ ವಿರುದ್ಧವಾಗಿ, ಹಂಗಾಗಿ ಪಬ್ಲಿಕಲ್ಲಿ ಹೇಳೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಮೇಡಮ್. ಅದು ಸರ್ ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಒಂದು ಮಾತಿದೆ, ನಮ್ಮ ಹತ್ರ ಸಾಮಾನ್ಯವಾಗಿ ಆರ್ಥಿಕವಾಗಿ ಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಇದೆ ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಎದುರಾಳಿ ಅದಕ್ಕೋಸ್ಕರ ದೂರ ಇರಲಿ ಅಂತ ಅದೇ ಸ್ಟ್ರಾಟಜಿ ಯೂಸ್ ಮಾಡಿ. ಮೇಡಮ್ ನಮ್ಮ ಎದುರಾಳಿಗಳಿಗೆ ಎಲ್ಲರಿಗೂ ಕೂಡ ನಾನು ಏನು ಅಂತ ಗೊತ್ತಿದೆ, ಹಂಗಾಗಿನೇ ನಾನು ಏನೇ ಮಾತಾಡಿದ್ರು ಕೂಡ ರಿಯಾಕ್ಷನ್ ಮಾಡೋಕ್ಕೆ ಹೋಗಲ್ಲ. ದೇ ನೋ ಮೈ ಸ್ಟ್ರೆಂತ್. ಮುಂದಿನ ಕ್ಷೇತ್ರ ಯಾವುದು ಸರ್? ಎಲೆಕ್ಷನ್ ಕ್ಷೇತ್ರ? ಮೇಡಮ್ ಎಲೆಕ್ಷನ್ ಕ್ಷೇತ್ರ ಬ್ಯಾಟ್ರಾಂಪುರನೇ ಆಗಿರುತ್ತೆ ಅಥವಾ ಗದಗ ಆಗಿರ್ತದೆ. ಓಕೆ, ಬ್ಯಾಟ್ರಾಂಪುರ ಆ್ಯಂಡ್ ಗದಗ್ ಇದೆ, ಜೊತೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಇದೆ, 3 ಕೂಡ ನಮ್ಮ ಟಾರ್ಗೆಟ್. ಒಲವಿನ ಪಾರ್ಟಿ ಯಾವುದು? ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಇದ್ದೇನೆ, ಬಟ್ ಕಣ್ಣ ಹಾಕಿರೋದು ಕಾಂಗ್ರೆಸ್ ಪಾರ್ಟಿ ಮೇಲೆ. ರಾಹುಲ್ ಗಾಂಧಿಗೆ ಬೈತೀರಿ, ಮತ್ತೆ ಸೀಟ್ ಎಲ್ಲಿ ಸಿಗುತ್ತೆ ನಿಮಗೆ? ಮೇಡಮ್ ಸೀಟ್ಗೋಸ್ಕರ ರಾಹುಲ್ ಗಾಂಧಿಗೆ ಬಕೆಟ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಜಮೀರ್ ಖಾನು ಅಲ್ಲ, ನನಗೆ ಬಕೆಟ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಮೇಡಮ್. ದೊಡ್ಡ ಲೀಡರ್ನ ಎದುರಾಕೋತಾ ಇದ್ದೀರಿ, ಮುಂದೆ ಇದೇ ಮುಳ್ಳಾಗುತ್ತಾ ಅಂತ? ಮೇಡಮ್ ದೊಡ್ಡ ಲೀಡರ್ಗಳು ಬಾಚಿ ಮನೇಲಿ ಸಿಕ್ಕಾಪಟ್ಟೆ ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಅದೇ ಅವ್ರಿಗೆ ಮುಳ್ಳಾಗಿದೆ, ಅದನ್ನೇ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಹಿಟ್ ಲಿಸ್ಟ್ ಯಾರ್ಯಾರು ಸರ್ ಮುಂದೆ? ಮೇಡಮ್ ಒಂದು ಕಾಂಗ್ರೆಸ್ಸಲ್ಲಿ ಒಂದು 60 ಜನ ಇದ್ದಾರೆ. ಈ ಹಿಂದೆ ಕೋವಿಡ್ ಟೈಮ್ ಒಳಗಡೆ ಇದ್ದವ್ರದೆಲ್ಲರದುವೆ ಎಲ್ಲರೂ ಇದ್ದಾರೆ ಮೇಡಮ್, ಅವರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದವರೇನೆ. ಸರ್ ಇದು ಹೆಲ್ತ್ ವಿಚಾರ, ಕೋವಿಡ್ ಟೈಮಲ್ಲಿ ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು, ನೀವು ಅವಾಗೆಲ್ಲ ತುಂಬ ಜನರು ಸಹಾಯ ಮಾಡಿದ್ದೀರಿ, ಅದೇ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅನ್ನೋ ಮಾಹಿತಿ. ಮೇಡಮ್ ನಾನು ಆ ವ್ಯಾಕ್ಸಿನ್ ಹಾಕ್ಸ್ಕೊಂಬಿಡಿ ಅಂತಲೇ ಹೇಳಿದ್ದೆ. ನನಗೆ ಆ್ಯಕ್ಚುಲಿ ಕೋವಿಡ್ ಬಂದಿತ್ತು, ನಾನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ. ಈಗ ರೀಸೆಂಟಾಗಿ ಒಂದು BBC-ನಲ್ಲಿ ಒಂದು ರಿಪೋರ್ಟ್ ಬಂದಿದೆ, ದ ಎಂಟೈರ್ ಐ ಥಿಂಕ್ ಹ್ಯೂಮನ್ ಬ್ಲಡ್ ಹ್ಯಾಸ್ ಬಿನ್ ಕಂಟ್ಯಾಮಿನೇಟೆಡ್ ಅಂತ. ಕಂಟ್ಯಾಮಿನೇಟೆಡ್ ಅಂತಂದರೆ ಇವರು ಆ ವ್ಯಾಕ್ಸಿನೇಷನ್ ಕೊಟ್ಟು ಆ ಒಂದು ಐ ಥಿಂಕ್ ಆ ಒಂದು ಆರ್ಗ್ಯಾನಿಕ್ ಜನ್ರೇಷನನ್ನೇ ಇವರು ಐ ಥಿಂಕ್ ವೈರಸ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ರಿಪೋರ್ಟ್ ಇದೆ. ಈಗ ಆ ಸಡನ್ ಹಾರ್ಟ್ ಅಟ್ಯಾಕ್ ಡೆತ್ಸ್ ಏನಾಗಿದೆ, ಅಥವಾ ನಮ್ಮ ಪುನೀತ್ ಆಗಿರ್ಬೋದು, ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಇಟ್ಸ್ ಆಲ್ ಡ್ಯೂ ಟು ಇಂಪ್ಯಾಕ್ಟ್ ಆಫ್ ದ ಐ ಥಿಂಕ್ ವ್ಯಾಕ್ಸಿನೇಷನ್ ಅಂತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಅದರ ವಿಚಾರವನ್ನು ಜನರಿಗೆ ತಿಳಿಸ್ಬೇಕಾಗಿತ್ತು. ಕಣ್ಣ ಮುಚ್ಚಲೆ ಆಟ ಸರ್ಕಾರಗಳು ಆಡ್ತಾ ಇದೆ ಮೇಡಮ್. ಕೇಂದ್ರದಿಂದ ರಾಜ್ಯಕ್ಕೆ ಬರೋಣ ಸರ್. 60 ಜನ ಅಂದರೆ ಕುತೂಹಲ ತಡೆಯೋಕ್ಕಾಗ್ತಿಲ್ಲ, ಯಾವ್ಯಾವ ಥರ ಹೇಳ್ಬಿಡಿ ಸರ್? ಸಿಡಿನ, ಇಲ್ಲ ಅಂದರೆ ದುಡ್ಡ, ಏನು ಲಂಚನ, ಪರ್ಸೆಂಟೇಜ್ ವೈಸಾ? ಎಲ್ಲ ಥರ ಇದೆ ಮೇಡಮ್. ಎಲ್ಲ 4 ಎಕ್ಸಾಂಪಲ್ ಹೇಳಿ ಸರ್, ಹೆಸರು ಕೇಳಲ್ಲ ನಾನು, 4 ಎಕ್ಸಾಂಪಲ್ ಹೇಳಿ, ಇಂಥ ಕ್ಯಾಟಗರಿ ಇದ್ದಾರೆ ಅಂತ ಅವ್ರು ಎಚ್ಚರಿಕೋತಾರೆ ಸರ್, ಹೇಳಿ. ಅಲ್ಲ ನನಗೆ ಅರ್ಥ ಆಗಲಿಲ್ಲ ನೀವು ಏನು ಪ್ರಶ್ನೆ ಅಂತ. 4 ಕ್ಯಾಟಗರಿ ಯಾವಾಗಲೇ ಹೇಳಿದ್ರಿ, 60 ಜನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಎಕ್ಸ್ಪೋಸ್ಗೆ ನೆಕ್ಸ್ಟ್ ಲಿಸ್ಟ್ ಹಿಟ್ ಲಿಸ್ಟ್ ಅಂತ. ಮೇಡಮ್ ಅವರುಗಳು ಸಾಕಷ್ಟು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ. ಓಕೆ, ವಂಶ ಪರಂಪರವಾಗಿ ಆ ಅಧಿಕಾರವನ್ನು ಇಟ್ಕೊಂಡೇ ಬರ್ತಾ ಇದ್ದಾರೆ. ಅಕ್ರಮ, ಹೊರಗಡೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಇದೆ ಅವ್ರದ್ದು. ಓಕೆ, ಅವ್ರಿಗೆ ಕರ್ನಾಟಕವನ್ನು ಧೂಳಿಪಟ ಮಾಡಿದ್ರು ಪರವಾಗಿಲ್ಲ, ಬಟ್ ಅಧಿಕಾರದಲ್ಲಿ ಇರಬೇಕು ಅನ್ನೋ ದುರಾಸೆ ಇದೆ. ಸೊ ಹಂಗಾಗಿ ಎಕ್ಸ್ಪೋಸ್ ಮಾಡೋಂಥ ಅವಶ್ಯಕತೆ ಇದೆ ಮೇಡಮ್. ನಿಮ್ಮ ಪ್ರೀತಿ ಜನರ ಮೇಲೆ, ರಾಜಕಾರಣಿ ಮೇಲೆ, ನೀವು ಬೆಳವಣಿಗೆ ಆಗೋದಕ್ಕೋಸ್ಕರ? ಮೇಡಮ್ ನಾನು ಬೆಳೆದ್ರೇ ಜನರನ್ನ ಪ್ರೀತಿ ಮಾಡೋಕ್ಕಾಗೋದು, ಇಲ್ಲಾಂದರೆ ಪ್ರೀತಿನೂ ಕೂಡ ಟೊಳ್ಳಾಗ್ಬಿಡ್ತದೆ ಜನರ ಪರವಾಗಿ. ಸರ್ ಜನಪ್ರಿಯತೆ ಪ್ರೇಮ ಹುಟ್ಟಿದ್ಯಾ ನಿಮಗೆ? ಇಷ್ಟು ದಿವಸ ಇರಲಿಲ್ಲ, ಈ ಕೇಸೆಲ್ಲ ಇದ್ದಾಗ ನೀವು ಓದಿಸ್ಕೋತಿದ್ರಿ, ನಿಮ್ಮ ಜೂನಿಯರ್ಗಳನ್ನ ಕರೆಸ್ತೀರಿ, ಈಗ ಬಿಗ್ ಬಾಸಿಂದ ಬಂದಮೇಲೆ ತುಂಬ ಜನಪ್ರಿಯತೆ ಪ್ರೇಮ ಹುಟ್ಟಿದ್ಯಾ? ಅಲ್ಲ ಮೇಡಮ್, ಒಬ್ಬ ದೇಶದ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಮನ್ ಕಿ ಬಾತ್ ಅಂತ ಮಾಡ್ತಾರೆ. ಒಬ್ಬ ಪ್ರಧಾನಿಗೆ ಅಷ್ಟೊಂದು ಆಸೆ ಇರಬೇಕಾದ್ರೆ ನಾನು CM ಆಗೋನು ಯಾಕೆ ಜನಪ್ರಿಯತೆಯನ್ನು ಆಸೆ ಬೀಳಬಾರ್ದು ಮೇಡಮ್? ಐ ಆಮ್ ಎ ಪ್ರಾಡಕ್ಟ್ ಇನ್ ಪೊಲಿಟಿಕಲ್ ಮಾರ್ಕೆಟ್, ಐ ನೀಡ್ ಟು ಮಾರ್ಕೆಟ್ ಮೈ ಸೆಲ್ಫ್. ಹೌ ಯು ಪ್ರಿಪೇರ್ಡ್ ಫಾರ್ ದಿ CM ಸೀಟ್? ಮೇಡಮ್ ಫುಲ್ಲಿ ಪ್ರಿಪೇರ್ ಆಗಿದೆ, ಸಮಯ ಬಂದಾಗ ಕಾಲಾಯ ತಸ್ಮೈ ನಮ ಅಂತ ಅದೇ ಬರುತ್ತೆ ಬಿಡಿ ಮೇಡಮ್. ಹೌದಾ?
ವೆರಿ ನೈಸ್ ಸರ್. ಯಾರು ಪ್ರೊಟೆಕ್ಷನ್ ಸರ್ ಇದಕ್ಕೆ? ಇವಾಗಲೇ ಬೇಸ್ ರೆಡಿ, ಇವಾಗ ಹೇಳಿದ್ರಿ ಕೋರ್ ಕಮಿಟಿ ಇದೆ ತನಿಖೆಗೆಲ್ಲ ಅಂತ ಹೇಳಿ, ಯಾರದು ಸರ್ ಹಿನ್ನೆಲೆ ಯಾರು? ಇದು ನನ್ನ ಹಿಂದ್ಗಡೆ ಒಂದು ದೊಡ್ಡ ಸಿಂಡಿಕೇಟೇ ಇದೆ. ಅದು IIT ಆಗಿರ್ಬೋದು, IIM ಆಗಿರ್ಬೋದು, JNU ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ವಿಂಗ್ಗಳಾಗಿರ್ಬೋದು, ಬರಹಗಾರ ಆಗಿರ್ಬೋದು, ಇಂಟೆಲೆಕ್ಚುಯಲ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳಾಗಿರ್ಬೋದು, ಒಂದಿಷ್ಟು ಸ್ಟೇಟ್ಸ್ಮೆನ್ ಐ ಥಿಂಕ್ ರಾಜಕಾರಣಿಗಳಾಗಿರ್ಬೋದು, ಒಂದಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. CM ಸೀಟ್ಗೆ ಆಸೆ ಪಡ್ತಿದ್ದೀರಿ, ಸೆಕ್ಯೂರಿಟಿನೇ ಕೊಡ್ತಿಲ್ವಲ್ಲ ಸರ್? ಮೇಡಮ್ ಸೆಕ್ಯೂರಿಟಿ, ಜನನೇ ಸೆಕ್ಯೂರಿಟಿ ಮೇಡಮ್. ಇವತ್ತು ಸೆಕ್ಯೂರಿಟಿ ಕೊಟ್ಟಂಥ ಪ್ರಧಾನಮಂತ್ರಿನ ಹೊಡೆದಾಕ್ತಂಥ ನಿದರ್ಶನ ನಮ್ಮ ಮುಂದೆ ಇರಬೇಕಾದ್ರೆ ಸೆಕ್ಯೂರಿಟಿ ನಮ್ಗಂತೂ ನಾನು ರಾಜಕೀಯ ಮಾಡ್ತಾ ಇಲ್ಲ. ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಯೋಗ್ಯತೆ ಇದೆ, ಹಂಗಾಗಿ 6 ಕೋಟಿ ಜನರನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಬರ್ತಾ ಇದ್ದೀನಿ ಹೊರತು ನನಗೆ ಸೆಕ್ಯೂರಿಟಿ ಇಲ್ಲ ಅಂದರೆ ನಾನು ಬರ್ತಾನೆ ಇರಲಿಲ್ಲ. ಬರೀ ಪದಗಳ ಜೋಡಣೆಯೇ ಬಂಡವಾಳನ, ಇಲ್ಲ ಅಂದರೆ ಬೇರೆ ಏನಾದರೂ ಜನಸೇವೆ, ಬೇರೆ ಏನಾದರೂ ಬಂಡವಾಳ ಇದೆಯಾ ಸರ್? ಅಲ್ಲ ಮೇಡಮ್, ಈಗ ಸದ್ಯಕ್ಕೆ ಪದಗಳೇ ಬಂಡವಾಳ. ಇದು ನಮಗೆ ಸ್ಥಾನಮಾನ ಸಿಕ್ಕಿದ್ರೆ ಆ ಒಂದು ಪದಗಳು ಆಕ್ಷನ್ ಆಗುತ್ತೆ. ಆಫರ್ ಬಂದಿದೆಯಾ ಏನಾದರೂ ಕಾಂಗ್ರೆಸ್ ಕಡೆಯಿಂದ? ಈಗ ಹೇಳ್ತಿದ್ರೆ ಒಲವಿದೆ ಅಂತ. ಅವ್ರಿಗೆ ನನ್ನ ಕಂಡ್ರೆ ಭಯ ಮೇಡಮ್, ಎಲ್ಲಿ CM ಕುರ್ಚಿನ ಕಿತ್ಕೊಂಡ್ಬಿಡ್ತಾನೆ ಅಂತ. ಹಾಗಾಗಿ ನಾನು ದೂರನೇ ಮಡಗಿದ್ದಾರೆ. ಬಟ್ ನಾನು ಕೂಡ ಚಾಂಡಾಳ್ ಚೋರು ಬಿಡಲ್ಲ, ನಾನು ಅವ್ರನ್ನ ಸಿಗುತ್ತೆ ಸರ್. ನಾನು ಕಿತ್ಕೊಂತೀನಿ ಮೇಡಮ್, ಸಿಗಲ್ಲ ಅದು ಕಿತ್ಕೊಂತೀನಿ ಮೇಡಮ್. ಹೇಳ್ಬಿಡಿ ಸರ್ ಯಾವ ಕ್ಷೇತ್ರ ಅಂತ, ಯಾರ್ದು ಹೋಗುತ್ತೆ ಅಂತ ಅವರು ಫೈನಲ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನೀವಂತೂ ಇವಾಗ ಬ್ಯಾಟ್ರಾಯನ್ ಪುರ ಇದ್ದೀರಿ, ಯಾವ ಕ್ಷೇತ್ರ? ಒಂದು ಹಾಡಿದೆ ಮೇಡಮ್, ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳ್ತೀರಿ, ಇನ್ನೇನು ಹೇಳಕ್ಕಾಗುತ್ತೆ ಮೇಡಮ್? ಅದೇ ಸರ್, ಯಾವ ಕ್ಷೇತ್ರ? ಯಾರು? ಓ ಕೃಷ್ಣ ನೀನೆ ಸರ್. ಇಂಟು ಸಿಕ್ಕಿದೆ ಫೈನಲಿ. ಸೊ ಜನರಿಗೆ ನೀವು ಒಳಿತಾಗಲಿ ಅಂತ ಓಡಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ, ಬಟ್ ಅದರಿಂದ ಕೆಲವೊಂದ್ಸಲಿ ಹಾರ್ಮ್ ಆಗಿದೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮೇಡಮ್ ಈಗ ನೋಡಿ ಮೇಡಮ್, ಒಂದು ಒಳ್ಳೇದು ಮಾಡಬೇಕಂದಾಗ ಕೆಲವೊಂದು ಕಡೆ ಕೆಟ್ಟದ್ದು ಆಗಬೇಕಾಗುತ್ತೆ. ಅದಾದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಒಳ್ಳೇದಾಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ನಾನು ಒಳ್ಳೆಯನಾಗೋಗಿ ಇರೋಕ್ಕಾಗಲ್ಲ, ಕೆಲವ್ರಿಗೆ ನಾನು ಕೆಟ್ಟವನಾಗಿದ್ದೀನಿ, ಅದು ಕೂಡ ಇಂಪಾರ್ಟೆಂಟು. ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಯಾವುದು ಫೈನ್ಗಳೇ ಬಿದ್ದಿಲ್ವಾ? ಪರ್ಸ್ನಲಿ ವೆಹಿಕಲ್ ಮೇಲೆ ಫೈನ್ ಕಟ್ಟಿದ ಇತಿಹಾಸನೇ ಇಲ್ವಾ? ತಪ್ಪೇ ಮಾಡಿಲ್ವಾ? ಮೇಡಮ್ ತಪ್ಪು ಮಾಡಿಲ್ಲ ಅಂದರೆ ಮನುಷ್ಯನೇ ಅಲ್ಲ ನಾನು. ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ವಾ? ತಪ್ಪಂತ ತಿದ್ಗಂತೀನಿ ನಾನು ತಪ್ಪು ನಾನು ಮಾಡಿದ್ದೀನಿ, ಮುಂದೆನೂ ಮಾಡ್ಬೋದು. ನಾನು ಎಲ್ಲೂ ಕೂಡ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ಆಲ್ಸೋ ಎ ಕಾಮನ್ ಹ್ಯೂಮನ್ ಬೀಯಿಂಗು. ಬಟ್ ಒಂದು ಫೋರ್ಸ್ ಇದೆ ನನ್ನಲ್ಲಿ, ಒಂದು ಸ್ಟ್ರಾಟಜಿ ಇದೆ, ಒಂದು ಸಾಮಾಜಿಕ ಕಳಕಳಿ ಇದೆ ಅಂತ ನನಗನ್ಸುತ್ತೆ ಮೇಡಮ್. ನಾನು ಹುಟ್ಟಿರೋದು ಒಕ್ಕಲಿಗ ಮತ್ತು ಕೆಂಪೇಗೌಡರ DNA ಆದರೂ ಕೂಡ, ಬಟ್ ನಾನು ಪಾಲನೆ ಮಾಡ್ತಾ ಇರೋದು ನಮ್ಮ ಬಸವಣ್ಣನವರ ಒಂದು ಮೈಂಡ್ಸೆಟ್ಟನ್ನು, ಅವರ ಐಡಿಯಾಲಜಿನ. ಸರ್, ನೀವು ಪಾಲನೆ ಮಾಡ್ತಿರೋದು ಒಳ್ಳೆ ವಿಚಾರ. ಬೇರೆಯವ್ರನ್ನ ನೀವು ಬಳಸ್ತಿರೋ ಪದಗಳನ್ನು ವಾಪಸ್ ನಿಮಗೆ ಬೇರೆಯವರು ಬಳಸಿದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ಮೇಡಮ್ ನನ್ನ ಜಾಗದಲ್ಲಿ ಇದ್ಕೊಂಡು ಬಳಸಿದ್ರೆ 100% ಅಕ್ಸೆಪ್ಟ್ ಮಾಡ್ತೀನಿ. ನಾನು ಆ ಥರ ಭ್ರಷ್ಟಾಚಾರ ಮಾಡಿದ್ರೇನೋ ಅಥವಾ 5 ಸ್ಟಾರ್ ಹೋಟೆಲ್ ಹೋಗಿ ಬಟ್ಟೆ ಬಿಚ್ಚಿದ್ರೇನೋ ನನ್ನ ಬೇಕಾದ್ರೆ ಅನ್ನಿಸ್ಕೊತೀನಿ. ₹1 ಮಿಸ್ಯೂಸ್ ಆಗಿ ತೊಗೊಂಡಿಲ್ಲ ಮೇಡಮ್. ಕೊಟ್ಟಿದ್ರೆ ಅದು ದಾಖಲೆ ಸಮೇತ ಇಡಲಿ, ನಾನು ಬೇಕಾದ್ರೆ ದೇಶ ಬಿಟ್ಟೆ ಹೋಗ್ತೀನಿ. ಸೊ ಮುಂದಿನ ಹೋರಾಟಗಳು ಜೋರಾಗಿರುತ್ತೆ ಮೇಡಮ್. ತುಂಬ ರಾಕೆಟ್ ಲೆವೆಲಲ್ಲಿ ಹೋಗ್ತಾ ಇರುತ್ತೆ ಮೇಡಮ್. ಬರೀ ಪಾರ್ಟಿ ಲೀಡರ್ಸ್ಗಳನ್ನ ಹಿಡಿತೀರಾ, ಸಿನಿಮಾ ರಂಗದವ್ರನ್ನ ಟಚ್ ಮಾಡ್ತೀರಾ? ಮೇಡಮ್ ಆಲ್ರೆಡಿ ಸಿನಿಮಾ ರಂಗದವ್ರನ್ನ ಟಚ್ ಮಾಡಿದ್ದೀವಲ್ಲ. ಇಡೀ ಇಂಡಸ್ಟ್ರಿನ ಅಲ್ಲಾಡ್ಸೋಂಥ ದರ್ಶನ್ನೇ ಲಾಕ್ ಮಾಡಿ ಇಟ್ಟಿದ್ದೀನಿ. ಇದಕ್ಕಿಂತ ಏನು ಬೇಕು ಮೇಡಮ್? ಮುಂದೆ ಅಲ್ಲಿ ಸಾಕಷ್ಟು ಕೇಸ್ಗಳಿವೆ, ಸಮಸ್ಯೆಗಳಾಗ್ತದೆ ಅಂತ ಹೇಳಿ ಮಹಿಳಾ ನಟಿಯರು ತುಂಬ ಜನ ಆರೋಪಗಳು ಹೊರಿಸಿದ್ದಾರೆ. ನಿಮ್ಮ ಹತ್ರ ಯಾರು ಬಂದು ಅಪ್ರೋಚ್ ಮಾಡಿದ್ರಾ? ಮೇಡಮ್ ಸಾಕಷ್ಟು ಹೆಣ್ಮಕ್ಳು ನನಗೆ ಇಂಟಿಮೇಟ್ ಮಾಡಿದ್ದಾರೆ. ಬಟ್ ಇವತ್ತಿನ ಸಮಯದಲ್ಲಿ ಅವ್ರನ್ನ ಬಹಿರಂಗಗೊಳಿಸೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇವತ್ತು ಗುರುದು ನೇಣಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಗೋಳಾಗಿರ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಯಾರೋ ಕೆಲವರು ನಮ್ಮ ಶಿವಣ್ಣ ಅಂತವರು ಪಾಪ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ. ನಮ್ಮ ಶಿವಣ್ಣ ಅಂತವ್ರು ಒಳ್ಳೆಯವರು ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳಿದ್ದು ನಿಮಗೆ. ಅದರ್ವೈಸ್ ಮ್ಯಾಕ್ಸಿಮಮ್ ಕಿರಾತಕರೇ ತುಂಬಿದ್ದಾರೆ ಮೇಡಮ್ ಅಲ್ಲಿ. ಮೀಟ್ರ್ ಬಡ್ಡಿ ಒಂದೆರಡು ಹೆಸರು, ಹೊಸ ಹೆಸರುಗಳು ಎರಡು ಈಗ ಇತ್ತೀಚೆಗೆ ಮಾತಾಡ್ಬಿಟ್ಟಿದ್ದಾರೆ. ಹೊಸ 2 ಹೆಸರು ಹೇಳಿ. ಏನಕ್ಕೆ ಅರ್ಥ ಆಗ್ಲಿಲ್ಲ ನಮ್ಮ? ಕಿರಾತಕರ 2 ಹೆಸರು, ಯಾಕಂದ್ರೆ ಹೆಣ್ಮಕ್ಳು ಬಂದು ಆರೋಪ ಮಾಡಿದ್ದಾರೆ. ಹೆಣ್ಮಕ್ಳ ಹೆಸರು ಹೇಳ್ಬಿಡಿ, ಕಿರಾತಕರ ಹೆಸರು ಹೇಳಿ. ಬಟ್ ಬೇಜಾನ್ ಜನ ಇದ್ದಾರೆ. ಈಗ ಅದೇನು ಗೊತ್ತಾ, ಬಾಳ್ದಾಗೆ ಅದನ್ನು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಸಿಕ್ಕಾಪಟ್ಟೆ ಕಿರಾತಕರಿದ್ದಾರೆ ಮೇಡಮ್. ಒಂದು ಮೀಟ್ರ್ ಬಡ್ಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳು ಮಾಡ್ತದೋ. ಎರಡನೇದು ಹೆಣ್ಣು ಮಕ್ಕಳನ್ನ ಮಂಚದ ಮೆಟೀರಿಯಲ್ ಅಂದ್ಕೊಂಡು ಅವ್ರನ್ನ ಹೀರೋಯಿನ್ ಮಾಡೋದಿದೆಯಲ್ಲ, ಇವೆರಡು ಸಂಸ್ಕೃತಿನೂ ಕೂಡ ನಮ್ಮ ಈ ಒಂದು ಫಿಲಂ ಇಂಡಸ್ಟ್ರಿನ ನಾಶ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನಿನ ಚೌಕಟ್ಟಿನ ಜೊತೆಗೆ ಸಮಾಜದ ಆಗು ಹೋಗುಗಳ ಟೀಕೆಯನ್ನ ಮುಂದುವರಿಸ್ತೀನಿ, ಮುಂದಿನ ನಾಯಕನಾಗಿ ಹೊರಬರ್ತೀನಿ ಅಂತ ಹೇಳ್ತಿದ್ದಾರೆ. ಜಗ್ಗುದಾದರ ಸತ್ಯ ಅಸತ್ಯ ಮುಖಗಳು ಅನಾವರಣಗೊಂಡಿದೆ. ಟೀಕೆಗಳಿಗೆಲ್ಲವೂ ಉತ್ತರ ಸಿಕ್ಕಿದೆ. ಮುಚ್ಚಿಟ್ಟ ಸತ್ಯ ಈಗ ಬಿಚ್ಚಿಡಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಚೀಫ್ ಆದಂತಹ ಶ್ರೀನಿವಾಸ್ ಕುಲಕರ್ಣಿ ಜೊತೆ ನಂದಿನಿ, ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ.